ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಪೈಪಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಬಟ್ಟೆಯನ್ನು ಸ್ಟ್ರೇಟ್ ಆಗಿರೋ ಬಟ್ಟೆನೇ ತೊಗೊಂಡಿರೋದು. ಯಾಕಂದರೆ ನನ್ನ ಹತ್ರ ಜಾಸ್ತಿ ಬಟ್ಟೆ ಉಳಿದಿಲ್ಲ. ಹಾಗಾಗಿ ಕ್ರಾಸ್ ಬಟ್ಟೆನ ತಗೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಸ್ಟ್ರೇಟ್ ಬಟ್ಟೆಯಿಂದ ಕೆಳಗಿನ ಬಟ್ಟನ್ನು ನಾವು ಹೇಗೆ ಹಿಂಗೆ ಫೋಲ್ಡನ್ನು ಮಾಡ್ಕೋತೀವಿ ಅದರ ಮೇಗಿಂದ ಪೈಪಿಂಗನ್ನು ಬರುತ್ತೆ. ನೀವು ನೋಡ್ಬೋದು ಪೈಪಿಂಗನ್ನು ಎಷ್ಟು ನೀಟಾಗಿ ಬರುತ್ತೆ ಅಂತ. ಯಾಕಂದರೆ ನಾನು ಜಾಸ್ತಿ ಬಟ್ಟೆ ಪೈಪಿಂಗಿಗೆ ಸ್ಟ್ರೇಟಲ್ಲೇ ತೊಳೋದು, ಕ್ರಾಸಲ್ಲಿ ಕಡಿಮೆ. ಹಾಗಾಗಿ ಗೋಲ್ಡನ್ ಪೈಪಿಂಗ್ ಮಾಡಿದ್ರೆ ಮಾತ್ರ ನಾನು ಬೇರೆ ಬಟ್ಟೆಯನ್ನು ಕ್ರಾಸ್ ಬಟ್ಟೆಯನ್ನು ತೊಗೊಳ್ತೀನಿ. ಹಾಗಾಗಿ ಇಲ್ಲಿ ನೋಡಿ ನೀವು ಪೈಪಿಂಗನ್ನು ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಅಂತ. ಯಾಕಂದರೆ ಸಣ್ಣ ದಪ್ಪ ಆಗೋದಿಲ್ಲ, ಮತ್ತು ಫೋಲ್ಡಿಂಗ್ ಹಿಂಗೆ ರಿಪೀಟಾಗಿ ಹೊಳೆ ಬೀಳೋದಿಲ್ಲ, ಚೆನ್ನಾಗಿ ಒಂದೇ ರೀತಿಯಲ್ಲಿ ಬರುತ್ತೆ. ಯಾಕಂದರೆ ಪೈಪಿಂಗ್ ಮಾಡೋದಕ್ಕೆ ಸರಿಯಾಗಿ ನಾವು ಕೈಯನ್ನು ಬಟ್ಟಿನಿಂದ ಪೈಪಿಂಗನ್ನು ಕೆಳಭಾಗದ ಬಟ್ಟೆಯನ್ನು ಬಟ್ಟಿನಿಂದ ಹೊಲಿಸ್ಕೊಂಡ್ರೆ ಅದು ಸರಿಯಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಬಟ್ಟೆ ಹೊಳ್ಳೋದಿಲ್ಲ. ಇಲ್ಲಿ ನೋಡ್ಬೋದು ನೀವು, ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿದರೆ ನೋಡಿ, ಈ ರೀತಿ ಮಾಡಿದರೆ ಪೈಪಿಂಗನ್ನು ನೀಟಾಗಿ ಬರುತ್ತೆ. ಯಾಕಂದರೆ ನಾನು ನಿಮಗೆ ಇಲ್ಲಿ ನೋಡಿ ಈ ರೀತಿ ಮಾಡಿದರೆ ಪೈಪಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿಂದ ಹೇಳ್ತಾ ಇರೋದು, ನೀವು ಸ್ಟ್ರೇಟ್ ಬಟ್ಟೆ ತೊಗೊಂಡ್ರು ಬಟ್ಟಿನಿಂದ ಸರಿಯಾಗಿ ಹೊಲಿಸಿದರೆ ಪೈಪಿಂಗನ್ನು ಸರಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಪೈಪಿಂಗನ್ನು. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸಣ್ಣ ದಪ್ಪ ಹೀಗೆ ಬರಲ್ಲ, ಒಂದೇ ರೀತಿಯಲ್ಲಿ ಸರಿಯಾಗಿ ಪೈಪಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ನೋಡಿ ಫ್ರೆಂಡ್ಸ್, ಒಂದೇ ರೀತಿಯಲ್ಲಿ ಪೈಪಿಂಗನ್ನು ಬರುತ್ತೆ. ಫಿನಿಶಿಂಗ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇರೋದು, ನೀವು ಇಲ್ಲಿ ನಾನು ಫಿಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸನ್ನು ಪೈಪಿಂಗು ಮತ್ತು ಫಿಟ್ಟಿಂಗು ಬ್ಲೌಸನ್ನು ಸೀದಾ ಇಟ್ಕೊಂಡು ನಾವು ಪೈಲ ಒಂದು ಸ್ಟಿಚಿಂಗ್ ಹೊಲಿಗೆಯನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ ಎಕ್ಸ್ಟ್ರಾ ಕೆಳಗಡೆ ಉಳಿದೋ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಫೋಲ್ಡಿಂಗನ್ನು ಮುಂಚೆ ಮಾಡ್ಕೊಂಡಿಲ್ಲ. ನಾನು ಮುಂಚೆ ಹೊಲಿಸ್ಕೊಂಡಿದ್ದು ಮಾತ್ರ. ಯಾಕಂದರೆ ಬ್ಯಾಕಿಗೆ ಈ ಬ್ಲೌಸ್ ಸೀರೆ ಒಳಗಿಂದು ಸಿಂಪಲ್ ಸೀರೆ ಒಳಗಿನ ಬ್ಲೌಸ್ ಇರೋದರಿಂದ ಭಾಳ ತಿಳಿವು ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಇದು ಆ ಕಡೆ ಈ ಕಡೆ ಜಗ್ಗುತ್ತೆ. ಹಾಗಾಗಿ ನಾನು ಮುಂಚೆನೇ ಕೆಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡಿರೋದು. ಈ ನಾನು ಪರ್ಫೆಕ್ಟ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೊಮ್ಮೆ ನಾನು ಫುಲ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ಮಗಳು ಈ ಕಟ್ ಮೊಬೈಲ್ ನೋಡೋದ್ರಿಂದ ನೆಟ್ ಎಲ್ಲ ಹಾಳು ಮಾಡಿ ಇಡ್ತಾಳೆ ಫ್ರೆಂಡ್ಸ್. ಹಾಗಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ. ಈಗ ಇದು ವಿಡಿಯೋ ಮಾಡಿ 2-3 ದಿವಸ ಆಯಿತು, ಹಾಕೋಕ್ಕಾಗಿಲ್ಲ ನನಗೆ. ಇವತ್ತು ಹಾಕ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ನೋಡಿ, ಇದನ್ನು ನಾನು ಕೆಳಗಡೆ ಏನು ಎಕ್ಸ್ಟ್ರಾ ಬಟ್ಟೆ ಇತ್ತಲ್ವ ಅದು ಈ ರೀತಿ ಫೋಲ್ಡನ್ನು ಮಾಡ್ಕೊಂಡಿರೋದು. ಬೇರೆ ಬಟ್ಟೆ ತೊಗೊಂಡು ಫೋಲ್ಡ್ ಮಾಡ್ಕೊಳ್ಳಲ್ಲ ನಾನು. ಜಾಸ್ತಿ ಬ್ಲೌಸಿಗೆ ಅದೇ ಬಟ್ಟೆಯಿಂದ ಫೋಲ್ಡಿಂಗನ್ನು ಮಾಡ್ತಾಯಿರ್ತೀನಿ. ಯಾಕಂದರೆ ನಾ ಕಲಿತ ರೀತಿಯಲ್ಲಿ ಅದೇ ರೀತಿ ಕಲಿಸಿರೋದು. ಹಾಗಾಗಿ ನನಗೆ ಅದೇ ಮೆಜರ್ಮೆಂಟ್ ಪರ್ಫೆಕ್ಟ್ ಬರುತ್ತೆ. ಹಾಗಾಗಿ ಅದೇ ರೀತಿಯಲ್ಲೇ ಮಾಡ್ತಾಯಿರೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಟಕ್ಸನ್ನು ಹಾಕೋತಾ ಇದ್ದೀನಿ. ಹಿಂದ್ಗಡೆ ಬ್ಲೌಸಿಗೆ ಟಕ್ಸನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇನ್ನು ಸೀದಾ ಇಷ್ಟು ಹೊಲಿಗೆಯನ್ನು ಹಾಕ್ಕೊಂಡಿದ್ರಲ್ವ, ಸೈಡಿನ ಸ್ವಲ್ಪ ಗುಂಜು ಹಾಗೆ ಹೀಗೆ ಎದ್ದಿರುತ್ತೆ ದಾರ. ಹಾಗಾಗಿ ಈ ಸೈಡಿಂದೆಲ್ಲ ಕಟ್ಟನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಕಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಬ್ಲೌಸನ್ನು ಉಲ್ಟಾ ಮಾಡಿ ಒಳಗಿನ ಸೈಡ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಕಟ್ ಮಾಡಿದ ಮೇಗೆ ನೋಡಿ ಫ್ರೆಂಡ್ಸ್, ಒಳಗಿನ ಸೈಡಿಂದ ನಾನು ಒಂದೊಂದು ಸ್ಟಿಚಿಂಗನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ಟಿಚಿಂಗ್ ಮಾಡ್ಕೊಂಡ ಮೇಲೆ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಈ ರೀತಿ ಬ್ಲೌಸ್ ಏನಾದರೂ ಫಿಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಹೀಗಾಗೋದಿಲ್ಲ, ಮತ್ತು ಶೋಲ್ಡ್ರ್ ಇಳಿ ಬೀಳೋದಿಲ್ಲ.
ಯಾವುದೇ ರೀತಿ ಬ್ಲೌಸಿನಲ್ಲಿ ಸಮಸ್ಯೆನ ಆಗೋದಿಲ್ಲ ಫ್ರೆಂಡ್ಸ್. ನೀವು ಈ ರೀತಿ ಫಿಟ್ಟಿಂಗನ್ನು ಮಾಡಿದರೆ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಹಾಗೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ ಬ್ಲೌಸ್ ಯಾವ ರೀತಿ. ಇನ್ನು ಬ್ಲೌಸ್ ಹಿಡಿದು ಕರೆಕ್ಟ್ ಮೆಜರ್ಮೆಂಟ್ ಮಾಡಬೇಕು ಫ್ರೆಂಡ್ಸ್. ಮಾಪಿನ ಬ್ಲೌಸು ಮತ್ತು ಸ್ಟಿಚಿಂಗ್ ಮಾಡಿರೋ ಬ್ಲೌಸು ಈಗ ಎಕ್ಸ್ಟ್ರಾ ಎಲ್ಲಿದಿಂದ ಉಳಿದಿದೆ ಇಲ್ಲೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಮಾರ್ಕ್ ಮಾಡಿದ ಮೇಲೆ ಈಗ ನೋಡ್ಬೋದು ಫ್ರೆಂಡ್ಸ್, ಇದು 6 ಇಂಚ್ ಇದೆ ಫ್ರೆಂಡ್ಸ್. ಯಾಕಂದರೆ ನೋಡಿ ಫ್ರೆಂಡ್ಸ್ 6 ಇಂಚ್ ಇದೆ. ಈಗ 6 4 ಭಾಗ ಮಾಡಿದ್ರೆ 1.5 ಬರುತ್ತೆ ಫ್ರೆಂಡ್ಸ್ ಕೆಳಗಡೆ. ಈಗ ಸ್ಲೀವ್ ತೋಳು ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನಾನು ಬ್ಲೌಸನ್ನು ಹಿಡಿದು ಸ್ಟಿಚಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ಮೆಜರ್ಮೆಂಟ್ ಕಡಿಮೆ ತೊಗೊಳ್ಳೋದು ಫ್ರೆಂಡ್ಸ್. ನಾನು ಸ್ಟಿಚಿಂಗಿಗೆ ಕರೆಕ್ಟ್ ಎಲ್ಲಿದೆ ಅಲ್ವಾ ಅಲ್ಲೇ ಸ್ಟಿಚಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಕೊಡುತ್ತೆ ಅಂತ ನಾನು ಹಾಗೆ ಮಾಡೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಹುಕ್ಕಿನ ಪಟ್ಟಿ ಎಲ್ಲಿದೆ ಅಲ್ವಾ ಅಲ್ಲಿದಿಂದ ಕರೆಕ್ಟಾಗಿ ಎಳೆದು ತೊಗೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಆರ್ಮೋಲಿನಲ್ಲಿ ಕ್ರ್ಯಾಕು ಅಥವಾ ಹಿಂಗೆ ಲೂಸ್ ಬೀಳೋದು ಹಿಂಗೆ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ 1.5. ಹೀಗೆ ಬ್ಲೌಸನ್ನು ಫಿಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಬ್ಲೌಸಿನ ಫಿಟ್ಟಿಂಗ್ ನೋಡ್ಬೋದು ಫ್ರೆಂಡ್ಸ್. ನೋಡಿ ಈಗ ನಾನು ಇದೇ ರೀತಿಯಲ್ಲಿ ಈ ಬದಿಯಲ್ಲಿ ಈ ಬಾಜುವಿನಲ್ಲಿ ಸಹ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಬ್ಲೌಸ್ ಫಿಟ್ಟಿಂಗನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದರಿಂದ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬ್ ಒಂದು ಲೈಕಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಲೈಕಿಂದ ನಾವು ವಿಡಿಯೋ ಹಾಕಿದ್ದೇವಲ್ವ ಅದು ಬೇರೆಯವರಿಗೆ ತಲುಪಕ್ಕೆ ಸಾಧ್ಯ. ಎಷ್ಟು ಲೈಕ್ ಆಗುತ್ತೆ ಅಷ್ಟು ವಿಡಿಯೋನ ಶೇರ್ ಆಗುತ್ತಾ ಹೋಗುತ್ತೆ ಫ್ರೆಂಡ್ಸ್. ಅಷ್ಟು ಜಾಸ್ತಿ ಜನ ನೋಡ್ತಾ ಇರ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾಕಂದರೆ ನಾವು ಹಾಕೋ ವಿಡಿಯೋನ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರೋದು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಇದೊಂದು ಹೊಲಿಗೆನ ಹಾಕ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದೊಂದು ಹೊಲಿಗೆಯನ್ನು ಹಾಕಿ ತೋರಿಸಿರೋದು ಫಿಟ್ಟಿಂಗ್ ಮಾಡಿರೋದು. ನೆಕ್ಸ್ಟ್ ನಾನು ವಿಡಿಯೋ ಆದಮೇಲೆ ಒಳಗೆ 2-3 ಹೊಲಿಗೆಯನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಬೇಕು ಫ್ರೆಂಡ್ಸ್, ನೀವು ನಾನು ಫಿಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕರೆಕ್ಟಾಗಿ ನೋಡಬೇಕು ಫ್ರೆಂಡ್ಸ್, ಮೆಜರ್ಮೆಂಟ್ನ ನೋಡಿ ಫ್ರೆಂಡ್ಸ್. ಚೂರು ವ್ಯತ್ಯಾಸನೂ ಆಗಲ್ಲ ಫ್ರೆಂಡ್ಸ್. ಈಗ ನಾವು ಕರೆಕ್ಟಾಗಿ ಈ ಹುಕ್ ಪಟ್ಟಿಯಿಂದ ಈಗ ಮೆಜರ್ಮೆಂಟ್ ಶೋಲ್ಡ್ರ್ ಆರ್ಮೋಲಿನ ನೋಡಬೇಕು ಫ್ರೆಂಡ್ಸ್. ಯಾಕಂದರೆ ಲೂಸ್ ಆಗಿದ್ರೆ ಆರ್ಮೋಲಿನಲ್ಲಿ ಲೂಸ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮೆಜರ್ಮೆಂಟ್ ನೋಡಿದಾಗ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬರಬೇಕು. ಆವಾಗ ಬ್ಲೌಸ್